ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಪ್ರಿಯ ವೀಕ್ಷಕರೇ ನಮಸ್ಕಾರ. 2025 ಡಿಸೆಂಬರ್ 30ನೇ ತಾರೀಕು ಶುಭ ಮಂಗಳವಾರ. ಒಂದು ವಿಶೇಷ ವೈಕುಂಠ ಏಕಾದಶಿ ಇದೆ. ಈ ವೈಕುಂಠ ಏಕಾದಶಿ ಯಾಕೆ ವಿಶೇಷ ಅಥವಾ ಯಾಕೆ ಅಪರೂಪ ಅಂತ ಹೇಳಬೇಕಾದ್ರೆ, ಇದಕ್ಕೆ ಸಂಪೂರ್ಣ ಹೆಸರು ಶ್ರೀಮಾನ್ ವೈಕುಂಠ ಏಕಾದಶಿ ಅಂತ. 2025 ಡಿಸೆಂಬರ್ 30ನೇ ತಾರೀಕು ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:45 ಒಂದು ಕುಂಡ್ಲಿ ಹಾಕಿದಾಗ, ಆ ದಿನ ಸೂರ್ಯೋದಯಕ್ಕೆ ದಶಮಿ ತಿಥಿ ಇರುತ್ತೆ. ದಶಮಿ ಬೆಳಗ್ಗೆ 7:51 ಮುಗಿದು ಆ ನಂತರ ಏಕಾದಶಿ ಶುರು ಆಗುತ್ತೆ. ಆದರೆ ಮುಂದಿನ ದಿನ ಅಂದರೆ ಡಿಸೆಂಬರ್ 31ನೇ ತಾರೀಕು ಬುಧವಾರ ಸೂರ್ಯೋದಯಕ್ಕೆ ಅಂದರೆ ಬೆಳಗ್ಗೆ 6:46 ಕುಂಡಲಿ ಹಾಕಿದಾಗ ತಿಥಿ ಬಂದು ದ್ವಾದಶಿ ಬಂದ್ಬಿಡುತ್ತೆ. ಅಂದರೆ ಈ ಏಕಾದಶಿ ಮಧ್ಯದಲ್ಲಿ ಬರುತ್ತೆ ಅಂತ. ಹೀಗಾಗಿ 2025 ಡಿಸೆಂಬರಲ್ಲಿ ವೈಕುಂಠ ಏಕಾದಶಿ ಬೀಳೋದು 30ನೇ ತಾರೀಕು ಶುಭ ಮಂಗಳವಾರ. ಈ ದಿನ ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ನೋಡಿ ಭಾಳ ಅದ್ಭುತವಾದ ಗ್ರಹಸ್ಥಿತಿ ಬರುತ್ತೆ. ಧನುರ್ಲಗ್ನ ಇರುತ್ತೆ. ಲಗ್ನಾಧಿಪತಿ ಗುರು ಸಪ್ತಮ ಕೇಂದ್ರದಲ್ಲಿ ಮಿಥುನದಲ್ಲಿರ್ತಾನೆ. ಲಗ್ನದ ಮೇಲೆ ದೃಷ್ಟಿ ಹಾಕಿರ್ತಾನೆ. ಇನ್ನು ಲಗ್ನದಲ್ಲಿ ಪಂಚಮಾಧಿಪತಿ ಅಂದರೆ 5ನೇ ಅಧಿಪತಿ, 5ನೇ ಮನೆಗೆ ನಾವು ಇಷ್ಟ ದೇವಸ್ಥಾನ ಅಂತ ಹೇಳ್ತೀವಿ. ಕುಜ ಭಾಗ್ಯಾಧಿಪತಿ ಅಂದರೆ 9ನೇ ಅಧಿಪತಿ ರವಿ. ಹಾಗೆಯೇ ಕರ್ಮಸ್ಥಾನಾಧಿಪತಿ 10ನೇ ಅಧಿಪತಿ ಬುಧ ಹಾಗೂ ಲಾಭಾಧಿಪತಿ ಅಂದರೆ 11ನೇ ಅಧಿಪತಿ ಶುಕ್ರನ ಸಮ್ಮಿಲನ ಆಗುತ್ತೆ. ಸಾಧಾರಣವಾಗಿ 9ನೇ ಅಧಿಪತಿ ಆಮೇಲೆ 10ನೇ ಅಧಿಪತಿ ಒಂದೇ ರಾಶಿಯಲ್ಲಿ ಜೊತೆಯಲ್ಲಿದ್ದಾಗ ಸಾಧಾರಣವಾಗಿ ಅದು ಧರ್ಮ ಕರ್ಮಾದಿ ಯೋಗ ಅಂತಾಗುತ್ತೆ. ಇಲ್ಲೇನಾಗುತ್ತೆ ಅಂದರೆ 9ನೇ ಅಧಿಪತಿ ಸೂರ್ಯ, 10ನೇ ಅಧಿಪತಿ ಬುಧ, 11ನೇ ಅಧಿಪತಿ ಶುಕ್ರ 9, 10, 11 ಸಮ್ಮಿಲನ ನಡೆಯೋದ್ರಿಂದ ಇದು ಬಹಳ ವಿಶೇಷವಾಗಿರುವಂಥದ್ದು ಒಂದು ಶುಭ ಯೋಗ, ಲಕ್ಷ್ಮೀ ಯೋಗ ಅಂತಲೂ ಕರಿಬೋದು. ಅಂದರೆ ಭಾಳ ರೇರ್ ಆಸ್ಟ್ರೋನಾಮಿಕಲ್ ಕಾಂಬಿನೇಷನ್, ಆಸ್ಟ್ರಾಲಜಿಕಲ್ ಕಾಂಬಿನೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಅತಿ ಶ್ರೇಷ್ಠ ದಿನ ಇದರಿಂದ ಈ ಗ್ರಹಸ್ಥಿತಿಯಿಂದ ಶ್ರೀಮಾನ್ ಯೋಗ ಅಂತ ಉಂಟಾಗುತ್ತೆ ವೀಕ್ಷಕರೇ. ಇದು ಅಪರೂಪದ ಯೋಗ. ಅದರಲ್ಲೂ ತಿಥಿ ಕೂಡ ಅತಿ ಶ್ರೇಷ್ಠ. ವೈಕುಂಠ ಏಕಾದಶಿ ದಿನ, ಏಕಾದಶಿ ಅಂದರೆ 11ನೇ ದಿನ ಅಂತ. ಅಲ್ಲಿ ನಿಮಗೆ ಲಾಭ ಅಂತ ಬರ್ತದೆ. ಇದಕ್ಕೆ ಲಾಭ ತಿಥಿ ಅಂತಾನು ಹೆಸರಿರೋದು. ಹೀಗಾಗಿ ಈ ಅತಿ ಪುಣ್ಯ ದಿನಕ್ಕೆ ಅಂದರೆ 2025 ಡಿಸೆಂಬರ್ 30ನೇ ತಾರೀಕು ಶುಭ ಮಂಗಳವಾರ ಹೆಸರು, ಈ ವೈಕುಂಠ ಏಕಾದಶಿಗೆ ಹೆಸರು ಶ್ರೀಮಾನ್ ವೈಕುಂಠ ಏಕಾದಶಿ ಅಂತ. ಇದು ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದು. ಈ ವೈಕುಂಠ ಏಕಾದಶಿ ಇನ್ನೊಂದು ವಿಶೇಷ ಏನಂದರೆ 2025 ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಸೂರ್ಯೋದಯಕ್ಕೆ ಕುಂಡ್ಲಿ ಹಾಕಿದಾಗ ರಾಶಿ ಕುಂಡ್ಲಿಯಲ್ಲಿ ಪಂಚಮದಲ್ಲಿ ಶುಕ್ಲ ಪಕ್ಷ ಚಂದ್ರ ಇರ್ತಾನೆ. ಹಾಗೆಯೇ ನೋಡಿ ನವಾಂಶ ಕುಂಡ್ಲಿ ತಗೊಂಡಾಗ ಸಿಂಹ ಲಗ್ನ ಇರುತ್ತೆ. ಲಗ್ನದಲ್ಲಿ ರವಿ ಇರ್ತಾನೆ, ಚಂದ್ರ ಇರ್ತಾನೆ ಹಾಗೂ ಶುಕ್ರ ಕೂಡ ಇರ್ತಾನೆ. ನಾನು ಹೇಳ್ತಾ ಇರೋದು ನವಾಂಶ ಲಗ್ನದಲ್ಲಿ ಅಂದರೆ ಸಿಂಹ ಲಗ್ನದಲ್ಲಿ. ಇದು ಕೂಡ ಬಹಳ ಬಲಿಷ್ಠ ಯೋಗ ಉಂಟು ಮಾಡುತ್ತೆ. ಈ ಯೋಗದ ಹೆಸರು ಗರುಡ ಯೋಗ ಅಂತ. ನೋಡಿ ವೀಕ್ಷಕರೇ, ಯಾರ ಜಾತಕದಲ್ಲಿ ಈ ಯೋಗ ಉಂಟಾಗುತ್ತೋ, ಸಾಧಾರಣವಾಗಿ ಯೋಗ ಉಂಟಾಗಬೇಕಾದ್ರೆ ಚಂದ್ರ ಬಂದು ವೃಷಭದಲ್ಲಿರಬೇಕು, ಲಗ್ನದಿಂದ ಪಂಚಮ ಸ್ಥಾನದಲ್ಲಿರಬೇಕು, ಇಲ್ಲ ನವಾಂಶದಲ್ಲಿ ಮೇಷದಿಂದ ಪಂಚಮದಲ್ಲಿ ಚಂದ್ರ ಇರಬೇಕು, ಅಲ್ಲಿ ರವಿ ಇರಬೇಕು, ಈ ರೀತಿ ಶುಭ ಗ್ರಹಗಳಿರಬೇಕು. ಈ ರೀತಿ ಯೋಗ ಅಂಟಾದಾಗ ಅಂಥ ಜಾತಕಸ್ಥರು, ನಾನು ನನ್ನ 72 ವಯಸ್ಸಿನಲ್ಲಿ ಇವಾಗ ಹೇಳ್ತಾ ಇರೋದು ನಿಮಗೆ, 47 ವರ್ಷದ ಅನುಭವದಲ್ಲಿ ಅವರ 34ನೇ ವಯಸ್ಸಿಂದ ಅವರು ಅವರ ಜೀವನದಲ್ಲಿ ದುಡ್ಡು, ಕೀರ್ತಿ ಹಾಗೂ ಯಶಸ್ಸಲ್ಲಿ ಉತ್ತುಂಗಕ್ಕೆ ಇರ್ತಾರೆ. ಅಂದರೆ ಇದು ಬಹಳ ಪವರ್ಫುಲ್ ಯೋಗ ಅಂತ ತಗೋಬೇಕು ವೀಕ್ಷಕರೇ. ಇದು ಈ ವೈಕುಂಠ ಏಕಾದಶಿ ದಿನ ಈಗ ನಾನು ಹೇಳೋ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಮುಂದಿನ ವೈಕುಂಠ ಏಕಾದಶಿ ಒಳಗೆ ಅಂದರೆ ಒಂದು ವರ್ಷದಲ್ಲಿ ಹಣಕಾಸಿನ ಸಮಸ್ಯೆಗಳು, ವಿಳಂಬ ಆಗ್ತಿರುವಂಥ ಶುಭ ಕಾರ್ಯಗಳು, ವಿಚಿತ್ರವಾಗಿರುವಂಥ ಕಾಯಿಲೆಗಳು, ನಾನಾ ರೀತಿಯ ಸಂಕಷ್ಟಗಳು, ಶತ್ರು ಬಾಧೆಗಳು, ಈ ರೀತಿ ಸಮಸ್ಯೆಗಳು ಶ್ರೀ ಮಹಾವಿಷ್ಣುವಿನ ಕೃಪಾ ಕಟಾಕ್ಷದಿಂದ ದೂರಾಗಿ
ಮಹಾಲಕ್ಷ್ಮಿ ಅಮ್ಮನವರ ಹಾಗೂ ಗರುಡನ ಕೃಪಾ ಕಟಾಕ್ಷಕ್ಕೂ ಪಾತ್ರರಾಗಬಹುದು. 2025 ಡಿಸೆಂಬರು 30ನೇ ತಾರೀಕು ಮಂಗಳವಾರ ಬೆಳಗ್ಗೆ ನಿತ್ಯ ಕರ್ಮಾದಿಗಳು ಹಾಗೂ ಸ್ನಾನದ ನಂತರ ಮನೆಯಲ್ಲಿ ನಿಮ್ಮ ಪೂಜಾ ಕೋಣೆ ಇದ್ದರೆ ಪೂಜಾ ಕೋಣೆಯಲ್ಲಿ ಅಥವಾ ಈಶಾನ್ಯ ಭಾಗದಲ್ಲೊಂದು ಶುದ್ಧವಾಗಿರೋ ಜಾಗದಲ್ಲಿ ಅಂದರೆ ನಾರ್ತ್ ಈಸ್ಟಲ್ಲಿ ಅಥವಾ ಪೂಜಾ ಕೋಣೆ ಹೊರಗಡೆ ಅಥವಾ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಕುಳಿತು ಈಗ ನಾನು ಹೇಳೋ ಅಂತ ಈ ನರಸಿಂಹ ಮಂತ್ರವನ್ನು 40 ಬಾರಿ ಜಪಿಸಬೇಕು ವೀಕ್ಷಕರೇ. ನರಸಿಂಹ ಮಂತ್ರವನ್ನು ಈ ದಿನ ಯಾಕೆ ಜಪಿಸಬೇಕು ಅಂದರೆ ಈ ವೈಕುಂಠ ಏಕಾದಶಿ ಬೀಳೋದು ಮಂಗಳವಾರ ಒಂದು ಕಡೆ ಸುಬ್ರಹ್ಮಣ್ಯನ ದಿವಸ ಆದರೆ ಇನ್ನೊಂದು ಕಡೆ ನರಸಿಂಹನ ದಿವಸನೂ ಆಗುತ್ತೆ. ಈ ಮಂತ್ರ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರುತ್ತೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಂ ನಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಇದಾದ ನಂತರ ಅಷ್ಟಾಕ್ಷರ ಮಂತ್ರವನ್ನು 300 ಬಾರಿ ಉತ್ತರಾಭಿಮುಖ ಜಪಿಸಿ. ಇದಕ್ಕೆ ಕೇವಲ ಒಂದು 15-20 ನಿಮಿಷ ಮ್ಯಾಕ್ಸಿಮಮ್ ಆಗ್ಬೋದು. ಈ ಮಂತ್ರ ನೋಡಿ, ನಿಮಗೆ ಗೊತ್ತಿರೋ ಮಂತ್ರ. ಇದರ ಮೇಲೆ ಒಂದು ಸಂಚಿಕೆ ಮಾಡಿದ್ದೆ ಭಾಳ ಹಿಂದೆ. ಅಷ್ಟಾಕ್ಷರ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಆ ನಂತರ ನಿಮ್ಮ ದಿನಚರಿ ತಿಂಡಿ ಊಟ ಇದೆಲ್ಲ ಮಾಡಿಕೊಳ್ಳಿ. ಇನ್ನು ಸಂಜೆ 5 ಗಂಟೆಗೆ ನಾನು ಹೇಳೋ ಈ ವಸ್ತುಗಳನ್ನು ಶ್ರೀ ಮಹಾವಿಷ್ಣುವಿನ ಯಾವುದೇ ರೂಪದ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಶ್ರೀರಾಮ, ಕೃಷ್ಣ, ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ, ವೆಂಕಟೇಶ್ವರ ಈ ರೀತಿ ದೇಗುಲಕ್ಕೆ ಅರ್ಪಿಸಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಳ್ಳಿ. ಅರ್ಚಕರನ್ನು ಬಹಳ ಗೌರವದಿಂದ ನೋಡಬೇಕಾಗತ್ತೆ. ಈ ವಸ್ತುಗಳು ಹಿಂದಿನ ದಿನವೇ ಖರೀದಿ ಮಾಡಿ ಮನೆಯಲ್ಲಿ ಶುದ್ಧವಾಗಿರೋ ಸ್ಥಳದಲ್ಲಿ ಒಂದು ಹಸಿರು ಬಣ್ಣದ ಚೀಲ ಅಥವಾ ಹಸಿರು ಬಣ್ಣದ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಇಟ್ಟಿರಿ. ಈ ವಸ್ತುಗಳು ಯಾವ್ಯಾವುದು ಅಂದರೆ 7 ದಾಳಿಂಬೆ ಹಣ್ಣು, 7 ಬಾಳೆಹಣ್ಣು, 2 ತೆಂಗಿನಕಾಯಿ, ಒಂದು ಸಣ್ಣ ಬಾಟಲ್ ಜೇನುತುಪ್ಪ, ಒಂದು ಸಣ್ಣ ಪ್ಯಾಕೆಟು ಬೆಣ್ಣೆ, ಸ್ವಲ್ಪ ಕೆಂಪು, ಹಳದಿ ಹಾಗೂ ಬಿಳಿ ಹೂಗಳು, 16 ವೀಳ್ಯದೆಲೆ ಹಾಗೂ ಸ್ವಲ್ಪ ಅಡಿಕೆ. ಇಷ್ಟು ಪರಮಾತ್ಮನಿಗೆ ಅರ್ಪಿಸಿ ಅರ್ಚಕರ ಮೂಲಕ. ಇದರಲ್ಲಿ ಅರ್ಚಕರಲು ಪೂಜೆ ಎಲ್ಲ ಆದ ನಂತರ ಯಾವುದಾದ್ರೂ ಹಣ್ಣು ಕಾಯಿ ಅದೇನಾದರೂ ನಿಮಗೆ ಸ್ವಲ್ಪ ವಾಪಸ್ ಕೊಟ್ಟರೆ ಇಸ್ಕೊಳ್ಳಿ, ಖಂಡಿತವಾಗಿ ತೊಂದರೆ ಏನಿಲ್ಲ. ಆ ನಂತರ ಮನೆಗೆ ತೆರಳಿ ಕೈಕಾಲು ತೊಳ್ಕೊಂಡು ಈಗ ನಾನು ಹೇಳೋದು ಈ ಗರುಡ ಗಾಯತ್ರಿ ಮಂತ್ರವನ್ನು ಉತ್ತರಾಭಿಮುಖ 40 ಬಾರಿ ಜಪಿಸಿ ವೀಕ್ಷಕರೇ. ಈ ಗರುಡ ಗಾಯತ್ರಿ ಯಾವ ರೀತಿ ಬರುತ್ತೆ ಅಂದರೆ ಓಂ ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ. ಓಂ ತತ್ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ವೈಕುಂಠ ಏಕಾದಶಿಗೆ 3 ದಿನದ ಮುಂಚೆ ಹಾಗೂ 3 ದಿನದ ನಂತರ ಸಸ್ಯಾಹಾರ ಸೇವನೆ ಹಾಗೂ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯ. ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. 2025 ಡಿಸೆಂಬರ್ 30ನೇ ತಾರೀಕಿನ ಈ ಅತಿ ಶ್ರೇಷ್ಠ ಅತಿ ಅಪರೂಪದ ಶ್ರೀಮಾನ್ ವೈಕುಂಠ ಏಕಾದಶಿಯನ್ನು ನಾನು ಹೇಳೋ ರೀತಿಯಲ್ಲಿ ಆಚರಣೆ ಮಾಡಿದರೆ ಶ್ರೀ ಮಹಾವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಇನ್ನು ಹೊರದೇಶದಲ್ಲಿರುವಂಥವರು ಪ್ರಶ್ನೆಗಳು ಕೇಳ್ತಾರೆ. ಕೆಲವು ಒಂಥರ ಬೇರೆ ಬೇರೆ ಕಂಟ್ರೀಸಲ್ಲಿ, ಸುಮಾರು ಕಂಟ್ರೀಸಲ್ಲಿ ಅವ್ರಿಗೆ ದೇವಸ್ಥಾನನೇ ಸಿಗೋದಿಲ್ಲ, ಮತ್ತು ಈ ವಸ್ತುಗಳು ಒಂದು ಸರ್ತಿ ಸಿಗೋದಿಲ್ಲ, ನನಗೆ ಗೊತ್ತಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಾರೆ. ನಾನು ಈ ಹಿಂದೇನೂ ಹೇಳಿದ್ದೀನಿ, ಯಾರು ಆ ಥರ ಹೊರದೇಶದಲ್ಲಿ ಇದು ಮಾಡೋಕ್ಕಾಗೋದಿಲ್ವೋ ಅವರ ನೆರೆ ಹೊರೆಯವರು, ಭಾಳ ಕ್ಲೋಸ್ ಆಗಿರೋ ಫ್ರೆಂಡ್ಸು ಅಥವಾ ಅವ್ರ ಮನೆ ಮಂದಿ, ದೊಡ್ಡ ಪಂಚಕರ್ಮಕ್ಕಳು, ಅಣ್ಣ ತಮ್ಮಂದರು, ಈ ಅಕ್ಕ ತಂಗಿಯರು, ಇಂಥವ್ರು ಯಾರಾದರೂ ಕೂಡ ಅವರ ಹೆಸರಲ್ಲಿ ಮಾಡ್ಕೋಬೋದು, ಇಲ್ಲೇ ನಮ್ಮ ಭಾರತದಲ್ಲೇ. ಸೊ ಇದೇನಂತ ಹೇಳ್ಕೊಡೋಷ್ಟು ಕಷ್ಟ ಆಗೋದಿಲ್ಲ. ಆಮೇಲೆ ಆ ಮಂತ್ರ ಜಪಗಳನ್ನೇನು ಹೇಳಿದ್ದೀನಿ, ಆ ಮಂತ್ರಗಳನ್ನೆಲ್ಲ ಅವನೇ ನರಸಿಂಹ ಮಂತ್ರ ಮತ್ತು ಅಷ್ಟಾಕ್ಷರ ಮಂತ್ರ ಮತ್ತು ಗರುಡ ಮಂತ್ರ ಇದೆಲ್ಲ
ಯಾವ ದೇಶದಲ್ಲಿ ಯಾರಿದ್ರು ಎಲ್ಲಿ ಬೇಕಾದರೂ ಮಾಡ್ಕೊಳ್ಕೋಬೋದು. ಹಾಗೂ ಯಾವುದೇ ವಸ್ತುಗಳು ಎಲ್ಲೂ ಕೊಡೋಕ್ಕಾಗಲ್ಲ ಅಂದರೂ ಚಿಂತೆ ಬೇಡ. ಒಂದು ಸಂಕಲ್ಪ ಮಾಡಿಕೊಳ್ಳಿ, ಯಾವಾಗಾದರೂ ಭಾರತಕ್ಕೆ ಬಂದಾಗ ಒಂದಿನ ಇದೆಲ್ಲ ನಾನು ವಿಷ್ಣು ದೇವಾಲಯಕ್ಕೆ ಅರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಅಲ್ಲಿ ಸಿಂಪಲ್ಲಾಗಿ ಈ ಮಂತ್ರ ಜಪಗಳು ಮಾಡಿ, ಮತ್ತು ನಾನು ಹೇಳಿರೋದು 2 ರೂಲ್ಸ್ ಫಾಲೋ ಮಾಡಿ. 3 ದಿವಸ ಸಸ್ಯಾಹಾರ ಮಾತ್ರ ಸೇವನೆ, ಹಾಗೂ ಮದುವೆ ಆಗಿರೋರು ಆಗದೇ ಇರೋರು ಎಲ್ಲರೂ ಬ್ರಹ್ಮಚರ್ಯ ಪಾಲನೆ ಮಾಡೋದು. ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.